ಸ್ನೇಹಿತರೆ, ದನಕರುಗಳು ಎಂದರೆ ಹಾಲು ನೀಡಲು, ಹೊಲ ಉಳುಮೆ ಮಾಡಲು, ಗಾಡಿಯನ್ನು ಎಳೆಯಲು ಮಾತ್ರ ಮೀಸಲು ಎಂದು ತಿಳಿದುಕೊಂಡಿದ್ದೇವೆ. ಆದರೆ ಸಾಕಿದವನ ಮನೆಯಲ್ಲಿ ನಿಯತ್ತಾಗಿ ದುಡಿಯುವುದಲ್ಲದೆ ಅದರ ಜೊತೆಯಾಗಿ ತನ್ನ ಮಾಲೀಕನಿಗೆ ಯಾವುದೇ ತೊಂದರೆಯಾದಾಗ ಮುಂದೆ ಬಂದು ಯಾವುದೇ ಸೈನ್ಯಕ್ಕಿಂತ ಮಿಗಿಲಾಗಿ, ಸ್ನೇಹಿತರಿಗಿಂತ ಮಿಗಿಲಾಗಿ ಅವನನ್ನ ರಕ್ಷಣೆ ಮಾಡಲು ಮುಂದಾಗುತ್ತವೆ. ಈ ವಿಡಿಯೋದಲ್ಲಿ ತೋರಿಸುತ್ತಿದ್ದೇನೆ ನೋಡಿ. ಕಾಂಕ್ರೇಜ್, ಅಮೃತ್ಮಾಲ್, ಹಳ್ಳಿಕಾರ್ ಎಂಬುವ ಮತ್ತು ವಿಶೇಷವಾದ ಭಾರತೀಯ ತಳಿಗಳು ಇಂತಹ ಒಂದು ಸ್ವಾಮಿನಿಷ್ಠೆಯನ್ನ ಅಪಾರವಾಗಿ ತೋರಿಸುತ್ತವೆ. ನೋಡಿ ಸ್ನೇಹಿತರೆ, ತನ್ನ ಮಾಲೀಕನಿಗೆ ಶತ್ರುಗಳು ಹೊಡೆಯಲು ಮುಂದಾಗುತ್ತಿದ್ದಾರೆ. ಯಾವ ರೀತಿ ಬಂದು ತನ್ನ ಮಾಲೀಕನನ್ನ ರಕ್ಷಣೆ ಮಾಡುತ್ತದೆ ನೋಡಿ. ಇಲ್ಲಿ ನೋಡಿ, ತನ್ನ ಮಾಲೀಕನ ಊಟವನ್ನು ಯಾರೋ ಕಿತ್ತುಕೊಂಡು ತಿನ್ನಲು ಪ್ರಯತ್ನಿಸುತ್ತಿದ್ದಾರೆ. ಈ ಸಮಯದಲ್ಲಿ ಯಾವ ರೀತಿಯಾಗಿ ಬಂದು ರಕ್ಷಣೆ ಮಾಡುತ್ತಿದೆ ನೀವೇ ನೋಡಿ. ಮಾಲೀಕನು ಕೆಲಸದಲ್ಲಿ ತೊಡಗಿರುವಾಗ ಹಿಂದಿನಿಂದ ಬಂದು ಒಡೆಯಲು ಪ್ರಯತ್ನಿಸುವಂತೆ ನಟಿಸುತ್ತಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಬಂದು ರಕ್ಷಣೆ ಮಾಡುತ್ತದೆ ನೀವೇ ನೋಡಿ. ತನ್ನನ್ನು ಸಾಕಿದ ಮಾಲೀಕನಿಂದ ಯಾವುದಾದರೂ ಒಂದು ವಸ್ತುವನ್ನು ಬಲವಂತವಾಗಿ ಕಿತ್ತುಕೊಳ್ಳಲು ಪ್ರಯತ್ನಿಸಿದರೆ ಸಾಕು, ಎಷ್ಟು ದೂರದಲ್ಲಿದ್ದರೂ ಕೂಡ ಬಂದು ಅವನನ್ನ ರಕ್ಷಣೆ ಮಾಡುತ್ತವೆ. ಹೊಟ್ಟೆ ನೋವು ಎಂದು ಹೊಟ್ಟೆಯನ್ನು ಹಿಡಿದುಕೊಂಡು ಕೆಳಗೆ ಬೀಳಲು ಮುಂದಾದಾಗ ನೋಡಿ, ಎಷ್ಟು ದೂರದಲ್ಲಿದ್ದರೂ ಕೂಡ ಈ ದನವು ಮುಂದೆ ಬಂದು ತನ್ನ ಮಾಲೀಕನ ರಕ್ಷಣೆ ಮಾಡಲು ಮುಂದಾಗುತ್ತದೆ. ಈ ವಿಡಿಯೋದಲ್ಲಿ ನಟನೆಯನ್ನು ಮಾಡಿದರೂ ಕೂಡ ದನಕರುಗಳ ನಿಯತ್ತನ್ನ ತೋರಿಸುತ್ತಿದ್ದಾರೆ ನೋಡಿ. ಸ್ನೇಹಿತರೆ, ಮನುಷ್ಯನಿಗಿಂತ ಹೆಚ್ಚಿನ ಪ್ರೀತಿಯನ್ನ ಈ ದನಕರುಗಳು ತೋರಿಸುತ್ತವೆ. ಅವು ಸ್ವಚ್ಛವಾದ ಮನಸ್ಸಿನಿಂದ ಪ್ರೀತಿ ತೋರಿದಷ್ಟು ಅವುಗಳು ನಮ್ಮನ್ನ ಪ್ರೀತಿಸುತ್ತವೆ ಹಾಗೂ ಹೇಳಿದಂತೆ ಕೇಳಲು ಮುಂದಾಗುತ್ತವೆ. போற நாளைக்கு வாங்கி போற இல்லடா போறாது. ದನಕರುಗಳಲ್ಲದೆ ಎಮ್ಮೆ ಕೋಣಗಳು ಕೂಡ ಇಂತಹ ಕೆಲಸವನ್ನು ಕೂಡ ಮಾಡುತ್ತವೆ ನೋಡಿ.
ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಮುಂಬರುವ ವಿಡಿಯೋಗಳಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.